ಗಲ್ಲಿಯಿಂದ ದಿಲ್ಲಿವರೆಗೂ ಸದ್ದು ಮಾಡಿ ಗಿಲ್ಲಿ ನಟ ಬಿಗ್ ಬಾಸ್ 12ರ ವಿಜೇತರಾಗಿದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಬಿಗ್ ಬಾಸ್ 11ರ ವಿನ್ನರ್ ಆದಂಥ ಹನುಮಂತ್ ಅವರಿದ್ದಾರೆ. ನಿನ್ನೆ ಅವರು ನಮ್ಮ ಜೊತೆಗೆ TV9 ಜೊತೆ ಮಾತಾಡುವಾಗ ಹೇಳಿದ್ರು 100% ಗಿಲ್ಲಿ ನಟನೆ ವಿನ್ ಆಗ್ತಾರೆ, ನಾನು ಕೂಡ ಅವರಿಗೆ ವೋಟ್ ಮಾಡಿದ್ದೀನಿ ಅಂದರು. ನಿರೀಕ್ಷೆಯಂತೆ ನಿಮ್ಮ ಸ್ನೇಹಿತರು ವಿಜೇತರಾಗಿದ್ದಾರೆ. ಈ ಖುಷಿಯನ್ನು ಯಾವ ರೀತಿ ಹಂಚ್ಕೋತೀರಿ? ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ನಾನು ನಿನ್ನೆನೇ ಹೇಳಿದ್ದೆ, ಗಿಲ್ಲಿ ಅಣ್ಣನ ಗೆಲ್ತಾನೆ, ಜಾಸ್ತಿ ಓಟ್ ಅವಂಗ ಬಿದ್ದಿರ್ತೈತೆ ಅಂತೇಳಿ. ಅನ್ಕಂಡಂಗೆ ನಮ್ಮ ಗಿಲ್ಲಿ ಅಣ್ಣ ಗೆದ್ದಾನ. ಗಿಲ್ಲಿ ಅಣ್ಣನಿಗೆ ಅಭಿನಂದನೆಗಳು. ದೇವ್ರು ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡೋಣ. ಹಿಂಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಒಳ್ಳೇದಾಗಲಿ ಅಣ್ಣ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು, ನಮಸ್ಕಾರ. ಈಗ ನೀವು ಕೂಡ 3-4 ಸೀಸನ್ನಲ್ಲಿ ಇದು ಮಾಡಿ ಫಸ್ಟ್ ಪ್ರೈಸನ್ನು ಆಮೇಲೆ ತೊಗೊಂಡ್ರಿ. ಇವರು ಕೂಡ 6 ಸೀಸನ್ನಲ್ಲಿ ಇದು ಸ್ಪರ್ಧೆ ಮಾಡಿ 7ನೇದರಲ್ಲಿ ವಿಜೇತರಾಗಿದ್ದಿಲ್ಲ. ಏನು ಸೋಲಿನ ಗೆಲುವಿನ ಮೆಟ್ಲು ಅಂತಾರಲ್ಲ, ಸೋತು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ? ಆದ್ರೆ ಸೋತು ಗೆದ್ದಾಗ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಫಸ್ಟ್ ಹೋದಾಗ ಸರಿಗಪ್ಪ ಸೆಕೆಂಡ್ ಅಂತ, ಆಮೇಲೆ ಭರ್ಜರಿ ಬ್ಯಾಸಲ್ಲಿ ಥರ್ಡ್ ಕೊಟ್ಟರು. ಮತ್ತು DKD ಫೈನಲ್ ಮಟ್ಟ ಹೋದ್ವಿ. ಹಂಗಿರುತ್ತೆ. ಆಮೇಲೆ ಸೋತು ಒಂದ್ಸಲ ಗೆದ್ದಿರ್ತವಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಯಾರು ಫಸ್ಟಿಗೆ ಸೋತೀವಿ ಅಂತೇಳಿ ಯಾವತ್ತೂ ಕುಗ್ಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತಿಲ್ಲ ನಾಳೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು. ಇವತ್ತು ನಮ್ಮ ಗಿಲ್ಲಿ ಅಣ್ಣ ಆಗಲಿ ಅವನ ಉದಾಹರಣೆ. ಯಾಕಂದ್ರೆ ಅವ್ನು 4-5 ಶೋ ಸೆಕೆಂಡ್ ಥರ್ಡ್ ಆಗಿ ಫೈನಲ್ ಮಟ್ಟ ಹೋಗಿ ಸೋತಿದ್ದ. ಮತ್ತು ಇಂಥ ದೊಡ್ಡ ಶೋನ ಈಗ ಬಿಗ್ ಬಾಸ್ನ ಗೆದ್ದಾನ. ನಾವು ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾನೆ. ನನಗೂ ಭಾಳ ಖುಷಿ ಆಗೈತೆ ರೀ. ಈ ವೋಟಿಂಗ್ ವಿಚಾರ ಅಂತ ಬಂದಾಗ ಯಾವ ರಾಜಕಾರಣಿಗೂ ಸಿಗಲಿದ್ದಂಥ ಬೆಂಬಲ ಅವ್ರಿಗೆ ಸಿಕ್ಕತ್ತೆ, ಅದನ್ನೇನು ಹೇಳ್ತೀವಿ? ಆದರೆ ಈಗ ಈ ರಾಜಕಾರಣಿಗಳು ಎಷ್ಟೋ ಕೈ ಕಾಲು ಬಿದ್ದು ರೊಕ್ಕ ಕೊಟ್ಟರು, ಓಟ್ ಕೇಳಕ್ಕೆ ಹೋದ್ರು, ರೊಕ್ಕ ಇಸ್ಕೊಂಡು ಓಟ್ ಹಾಕಂಗಿಲ್ಲ ಜಾಸ್ತಿ ಮಂದಿ. ಅಂತಂದ್ರೆ ನಮ್ಮ ಅಭಿನಯ ನೋಡಿ, ನಮ್ಮ ಕಲೆಯನ್ನು ನೋಡಿ ಅವರು ಓಟ್ ಹಾಕಿ ಅವ್ರ ಪ್ರೀತಿ ಆಶೀರ್ವಾದದಿಂದ ನಮಗೆ ಅಷ್ಟು ಗೆಲ್ಲಿಸ್ಕೊಡ್ತಾರಲ್ಲ, ಅದು ಸಾಮಾನ್ಯ ಮಾತಲ್ರಿ. ದೇವರ ಆಶೀರ್ವಾದ, ಇಡೀ ಕರ್ನಾಟಕ ಜನತೆ ಆಶೀರ್ವಾದ. ಓಟ್ ಹಾಕಿ ನಮ್ಮನ್ನು ಗೆಲ್ಸೈತಿ, ಗಿಲ್ಲಣ್ಣನಿಗೆ ಗೆಲ್ಸೈತಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಈಗ ರನ್ನರ್ ಹರ್ಷಿತಾ ಮತ್ತು ಅಶ್ವಿನಿ ಗೌಡ ಇವ್ರ ಬಗ್ಗೆ ಮಾತಾಡೋದಾದ್ರೆ? ಹರ್ಷಿತಾ ಅಲ್ಲ, ರಕ್ಷಿತಾ ಅಕ್ಕಿನೂ ಚೆನ್ನಾಗಿ ಆಡ್ಕೊಂಡಲ್ರಿ. ಯಾಕಂದ್ರೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡಲಿಲ್ಲ ಅಂದರು ಬಂದು ಇಲ್ಲಿ ಬಿಗ್ ಬಾಸ್ ಮನ್ಯಾಗ ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡೋದು ಕಲ್ತಾಳೆ. ಸಣ್ಣ ಹುಡುಗಿ ಆದರೂ ಅಷ್ಟು ಗಟ್ಟಿ ಮಂದಿ ಒಳಗಿದ್ದ ಆಟ ಆಡಿ ಸೆಕೆಂಡ್ ಆಗ್ಯಾಳ. ಅವಳಿಗೂ ಅಭಿನಂದನೆಗಳು. ಭಾಳ ಖುಷಿ ಆಯ್ತು. ಈ ರಘು ಹಾವೇರಿ ಅವನು ಇವ್ರು ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ಇತ್ತು. ಈ ರಘು ಮತ್ತು ಅಶ್ವಿನಿ ಗೌಡ ಇವ್ರ ಬಗ್ಗೆ ಏನು ಅಶ್ವಿನಿ ಗೌಡ ಮುಂದೆ ಫಸ್ಟ್ ಇದರಲ್ಲಿ ಬರ್ತಾಳೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇತ್ತು. ಈ ಅಶ್ವಿನಿ ಗೌಡ ಬರಲಿದ್ದು ನಿಮಗೇನಂತ? ಚರ್ಚೆ ನಡೆಯಕತ್ತಿದ್ರೆ ಆದ್ರೆ ಓಟ್ ಬಿದ್ದಿರಂಗಿಲ್ಲ. ಹಾಗಾಗಿ ಚರ್ಚೆ ಒಳಗೆ ಉಳಿತ್ರಿ. ಓಟ್ ಬಿದ್ದಿದ್ದಕ್ಕೆ ಗಿಲ್ಲಿಗಣ ಗೆದ್ದನ್ರಿ. ಸೆಕೆಂಡ್